ಹಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿ ನಾಳೆ ಬೃಹತ್ ರೈತರ ಹೋರಾಟ, ಬೇಡಿಕೆ ಈಡೇರುವವರೆಗೆ ಸರದಿ ಉಪವಾಸ ಸತ್ಯಾಗ್ರಹ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿ ಹಟ್ಟಿ ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಾಳೆ ಜುಲೈ 27 ಸೋಮವಾರ ಬೃಹತ್ ರೈತರ ಹೋರಾಟ ಹಾಗೂ ಸರದಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಸಮಿತಿಯ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿ, ಶ್ರೀ ಹುಚ್ಚ ಬುಡ್ಡೇಶ್ವರ ದೇವಸ್ಥಾನದಿಂದ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಮುಖ್ಯ ದ್ವಾರದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ, ನಂತರ ಬೇಡಿಕೆಗಳು ಈಡೇರುವವರೆಗೆ ಸರದಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದು ಎಂದು ತಿಳಿಸಿದರು. ಸರದಿ ಉಪವಾಸ ಸತ್ಯಾಗ್ರಹವು ಸನ್ಮಾನ್ಯ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಮಾಜಿ ಸಚಿವರು ಅವರ ನೇತೃತ್ವದಲ್ಲಿ ನಡೆಯಲಿದ್ದು, ರೈತರ ಹಕ್ಕುಗಳಿಗಾಗಿ ಶಾಂತಿಯುತ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಹೋರಾಟಗಾರರ ಪ್ರಮುಖ ಬೇಡಿಕೆಗಳು: ಹಟ್ಟಿ ಚಿನ್ನದ ಗಣಿ ಕಂಪನಿಯು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಇಸಿಯಲ್ಲಿ ಹಟ್ಟಿ ಚಿನ್ನದ ಗಣಿ ಎಂದು ನೋಂದಾಯಿಸಿಕೊಂಡಿರುವುದನ್ನು ರದ್ದುಪಡಿಸಬೇಕು. ಇಲ್ಲವಾದಲ್ಲಿ 2008 ರಿಂದ 2026ರವರೆಗೆ ರೈತರಿಗೆ ಉಂಟಾದ ಭೂ ಪರಿಹಾರ ನಷ್ಟವನ್ನು ಸಂಪೂರ್ಣವಾಗಿ ಭರಿಸಬೇಕು. ಗಣಿ ಗುತ್ತಿಗೆಯ ವ್ಯಾಪ್ತಿಯಲ್ಲಿರುವ ಉಳಿದ ಸುಮಾರು 400 ಎಕರೆ ರೈತರ ಪಟ್ಟಾ ಜಮೀನನ್ನು ಭೂಸ್ವಾಧೀನಪಡಿಸಿಕೊಂಡು ಸಂಬಂಧಿತ ರೈತರಿಗೆ ಉದ್ಯೋಗ ಹಾಗೂ ಸೂಕ್ತ ಪರಿಹಾರವನ್ನು ಒದಗಿಸಬೇಕು. ಈ ಬೇಡಿಕೆಗಳು ಈಡೇರುವವರೆಗೆ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಮುಖ್ಯ ದ್ವಾರದ ಎದುರು ಧರಣಿ ಹಾಗೂ ಸರದಿ ಉಪವಾಸ ಸತ್ಯಾಗ್ರಹ ನಿರಂತರವಾಗಿ ನಡೆಯಲಿದೆ ಎಂದು ಹೋರಾಟ ಸಮಿತಿಯ ಮುಖಂಡರು ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಭೂ ಹಕ್ಕು ರೈತ ಹೋರಾಟ ಸಮಿತಿಯ ಗೌರವ ಉಪಾಧ್ಯಕ್ಷ ಅಮರೇಪ ಪಾಟೀಲ್, ಅಧ್ಯಕ್ಷ ಬಾಬು ನಾಯಕೋಡಿ, ಉಪಾಧ್ಯಕ್ಷ ಕೆಎಸ್ ಶಿವಾನಂದ, ಪ್ರಧಾನ ಕಾರ್ಯದರ್ಶಿ ಶಿವಪುತ್ರಪ್ಪ, ಕಾರ್ಯಾಧ್ಯಕ್ಷ ಸುರೇಶ್ ಗೌಡ ಪೊಲೀಸ್ ಪಾಟೀಲ್, ಕಾರ್ಯದರ್ಶಿಗರಾದ ಬಾಲದಂಡಪ್ಪ, ಅಮರೇಶ, ಮೈನದ್ದೀನ್, ವೆಂಕಟೇಶ್ ಹುಣಸಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಭೂ ಹಕ್ಕು ವಂಚಿತ ರೈತ ಹೋರಾಟ ಸಮಿತಿಯಿಂದ ಸುಮಾರು 3 ವರ್ಷಗಳಿಂದ ಹಟ್ಟಿ ಚಿನ್ನದ ಗಣಿ ಆಡಳಿತ ವರ್ಗಕ್ಕೆ ಮೌಖಿಕವಾಗಿ ಏನು ನಾವು ಎಲ್ಲ ಪ್ರಯತ್ನ ಮಾಡಿದರೂ ಕೂಡ ಇವತ್ತಿನವರೆಗೂ ಕೂಡ ಯಾವುದೇ ಮಾತುಕತೆ ಇಲ್ಲ. ಮತ್ತು ಇವತ್ತಿನ ಸಂದರ್ಭದಲ್ಲಿ ರೈತರಿಗೆ ಏನು ಹಟ್ಟಿ ಚಿನ್ನದ ಗಣಿ ಸುಮಾರು 40 ರಿಂದ 50 ವರ್ಷಗಳಿಂದ ಅನ್ಯಾಯ ಮಾಡ್ಕೊಂತ ಬಂದೈತೆ. ಸುಮಾರು ಎಷ್ಟು ಅಂದರೆ 1700 ರಿಂದ 1800 ಎಕರೆ ಭೂಮಿ ಕೊಟ್ಟಿವಿ ಹಟ್ಟಿ ರೈತರು. ಆದರೆ ಹಟ್ಟಿ ರೈತರಿಗೆ ಯಾವುದೇ ಒಂದು ಪರಿಹಾರ ಇವತ್ತಿನವರೆಗೆ ಸಿಕ್ಕಿಲ್ಲ. ಮತ್ತು ಸುಮಾರು ಈಗ 3 ತಿಂಗಳದಿಂದ ಹಟ್ಟಿ ಚಿನ್ನದ ಗಣಿ ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಬೋರ್ಡ್ ಏನೈತೆ ಅದು ಒಂದು ಮಾತುಕತೆ ಮಾಡಿ 3 ತಿಂಗಳ ಒಳಗಾಗಿ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ, ಭೂ ಸ್ವಾಧೀನ ಮಾಡಿಕೊಳ್ಳುತ್ತೀವಿ ಅಂತ ಹೇಳಿದ್ರು. ಲಿಖಿತ ಮೂಲಕ ಭರವಸೆ ಕೊಟ್ಟದ್ದನ್ನು ಮೊನ್ನೆ 23/7/2026 ಮುಗಿದ ಮ್ಯಾಗ ಮತ್ತೆ ನಾವು ಕೇಳಕ್ಕೆ ಹೋದ್ರೆ ಮತ್ತು ಕಾಲಾವಕಾಶ ಕೇಳಿದರು. ಅದಕ್ಕೆ ನಾವು ಭೂ ಹಕ್ಕು ವಂಚಿತ ಹೋರಾಟ ಸಮಿತಿ ತೀರ್ಮಾನ ಮಾಡಿ ಏನು 27/7/2026 ಶ್ರೀಮಾನ್ ಅಮರೇಗೌಡ ಬಯ್ಯಾಪುರ್ ಮಾಜಿ ಸಚಿವರ ಇವರ ನೇತೃತ್ವದಲ್ಲಿ ಸರದಿ ಉಪವಾಸ ಸತ್ಯಾಗ್ರಹವನ್ನು ಹಟ್ಟಿ ಚಿನ್ನದ ಗಣಿಯ ಮುಂಭಾಗದಲ್ಲಿ ಮಾಡಲು ತೀರ್ಮಾನಿಸಿದ್ದೇವೆ. ಇದಕ್ಕಾಗಿ ಎಲ್ಲ ರೈತ ಸಂಘಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಂಘಗಳಿಗೆ ಮನವಿ ಮಾಡಿ ಎಲ್ಲರೂ ನಾಳೆ ಹಟ್ಟಿ ಚಿನ್ನದ ಗಣಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕರೆ ಕೊಟ್ಟಿದ್ದೇವೆ. ಹೀಗಾಗಿ ಈ ಬೇಡಿಕೆಯನ್ನು ನಾವು ಎಲ್ಲಿವರೆಗೆ ಅಂದರೆ ನಮ್ಮ ಬೇಡಿಕೆಗಳನ್ನು ಈಡೇರುವವರೆಗೆ ನಾವು ಯಾವುದೇ ಸತ್ಯಾಗ್ರಹವನ್ನು ಹಿಂತೆಗೊಳ್ಳುವುದಿಲ್ಲ ಮತ್ತು ರಾಜಿ ಮಾಡಿಕೊಳ್ಳುವುದಿಲ್ಲ. ಇದಕ್ಕಾಗಿ ನಮ್ಮ ಪ್ರಾಣ ಹೋದರೂ ಸಹ ನಾವು ಅಲ್ಲೇ ಗೇಟಿನ ಮುಂಭಾಗದಲ್ಲಿ ಇರ್ತೀವಿ. ಮುಖ್ಯವಾಗಿ ನಮ್ಮ ಬೇಡಿಕೆ ಏನಂತಂದರೆ ಈ ಶೈಲಿ ಹಟ್ಟಿ ಚಿನ್ನದ ಗಣಿ ಏನನ್ನು ಬಂದೈತೆ ಅದನ್ನು ತೆಗೆದುಹಾಕಬೇಕು. ಇಲ್ಲ ಅಂತಂದರೆ ಭೂ ಸ್ವಾಧೀನ ಮಾಡಿಕೊಂಡು ಉದ್ಯೋಗ ಕೊಡಬೇಕು ಮತ್ತು ಪರಿಹಾರ ಕೊಡಬೇಕಂತ ನಮ್ಮ ಬೇಡಿಕೆ ಐತೆ. ಈ ಹಟ್ಟಿ ಚಿನ್ನದ ಗಣಿ ಮಂಡತನದಿಂದ ಸುಮಾರು 3-4 ವರ್ಷದಿಂದ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಬರೀ ಮಾತಾಡ್ತಾರೆ, ಮುಂದಕ್ಕೆ ಹಾಕ್ರಿ ಅಂತ ಹೋರಾಟ ಹೇಳ್ತಾರೆ. ಆದರೆ ಎಷ್ಟು ದಿವಸ ಮುಂದಕ್ಕೆ ಹಾಕಿವಿ ಅಂದರೆ ನಮ್ಮ ಹುಡುಗರಿಗೀಗ 25 ಇದ್ದದ್ದು 30 ವರ್ಷ ಬಂದೈತೆ. ಹೀಗಾಗಿ ನಾವು ಯಾವುದೇ ಉದ್ಯೋಗ ಇಲ್ಲದೆ ಎಲ್ಲಿ ಹೋಗ್ಲಾರ್ದೇ ಅನಿವಾರ್ಯವಾಗಿ ನಾಳೆ ಹೋರಾಟಕ್ಕೆ ನಾವು ಕರೆ ಕೊಟ್ಟಿವಿ. ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಮತ್ತು ಎಲ್ಲ ಸಂಘ ಸಂಸ್ಥೆಗೆ ಕರೆ ಕೊಟ್ಟು ಈ ಹೋರಾಟವನ್ನು ತೀವ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡೀನಿ. ತಮ್ಮ ಸಹಕಾರ ಕೂಡ ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೀವಿ. ಶ್ರೀ ಹುಚ್ಚ ಬುಡ್ಡೆ ದೇವಸ್ಥಾನ ಹಟ್ಟಿ ಪಟ್ಟಣದಿಂದ ಮುಖ್ಯ ದ್ವಾರ ಹಟ್ಟಿ ಚಿನ್ನದ ಗಣಿ ಮುಖ್ಯ ದ್ವಾರದವರೆಗೆ ಕಾಲಜಾತ ಮುಖಾಂತರ ಪ್ರತಿಭಟನೆ ಮಾಡಿ ಅಲ್ಲಿ ಮುಂಭಾಗದಲ್ಲಿ ನಾವು ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ಮತ್ತು ನಮ್ಮ ಬೇಡಿಕೆಯನ್ನು ಈಡೇರುವವರೆಗೆ ನಾವು ಯಾವುದೇ ಹಿಂತೆಗೊಳ್ಳೋದಲ್ಲ ಮತ್ತು ಯಾವುದೇ ರಾಜಿ ಮಾಡಿಕೊಳ್ಳೋದಲ್ಲ. ಇದಕ್ಕೆ ನಮ್ಮ ಗೌರವ ಅಧ್ಯಕ್ಷರಾದ ಶ್ರೀಮಾನ್ ಅಮರೇಗೌಡ ಬಯ್ಯಾಪುರ ಮಾಜಿ ಸಚಿವರ ಇವರ ನೇತೃತ್ವದಲ್ಲಿ ಈ ಹೋರಾಟವನ್ನು ಮುಂದುವರಿಯಲಿದೆ.